ನಮಸ್ಕಾರಗಳು ವೀಕ್ಷಕರೇ. ವೃಶ್ಚಿಕ ರಾಶಿಯವರ ಜೀವನದಲ್ಲಿ ದಶಕಗಳೆಲ್ಲ ಕಾಣದ ಬದಲಾವಣೆಯೊಂದು ಫೆಬ್ರವರಿ 17ರ ನಂತರ ಫಾಲ್ಗುಣ ಅಮಾವಾಸ್ಯೆ ಎಂದು ಸಂಭವಿಸಲಿದೆ. ನೀವು ನಂಬುತ್ತೀರೋ ಇಲ್ಲವೋ, ಈ ದಿನ ಗ್ರಹಗತಿಗಳು ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸಲಿ. ಶತ್ರುಗಳ ಕಾಟ, ಸಾಲದ ಸುಳಿ ಅಥವಾ ಪ್ರೀತಿಯಲ್ಲಿ ಸೋಲೋ, ಇವೆಲ್ಲದಕ್ಕೂ ಈ ಅಮಾವಾಸ್ಯೆ ಹೇಗೆ ಉತ್ತರ ನೀಡಲಿದೆ ಎಂಬುದನ್ನು ಈ ವಿಡಿಯೋವನ್ನು ತಪ್ಪದೆ ಕೊನೆವರೆಗೂ ನೋಡಿ. ನಿಮ್ಮ ಆಶ್ಚರ್ಯಗೊಳಗಿಸುವ ಖಂಡಿತ ಮಾಹಿತಿ ಇಲ್ಲಿ ಸಿಗುತ್ತದೆ. ವೃಶ್ಚಿಕ ರಾಶಿಯವರೇ, ನೀವು ರಾಶ್ಯಾಧಿಪತಿ ಮಂಗಳ ಈ ಫೆಬ್ರವರಿ ತಿಂಗಳಲ್ಲಿ ಮಂಗಳನು ಉಚ್ಚ ಸ್ಥಾನದಲ್ಲಿ ಫೆಬ್ರವರಿ 17ರ ಅಮಾವಾಸ್ಯೆ ಸಮಯದಲ್ಲಿ ಸೂರ್ಯ, ಚಂದ್ರ ಮತ್ತು ಶನಿ ಗ್ರಹಗಳ ವಿಶೇಷ ಸಂಯೋಗ ಘಟಿಸುತ್ತದೆ. ಶನಿ ಪ್ರಭಾವ ನಿಮ್ಮ ರಾಶಿಗೆ 4ನೇ ಮನೆಯಲ್ಲಿ ಶನಿ ಸಂಚಾರ ಮಾಡುತ್ತಿರುವುದರಿಂದ ಅರ್ಧಾಷ್ಟಮಿ ಶನಿ ಪ್ರಭಾವವಿದ್ದರೂ ಅಮಾವಾಸ್ಯೆಯ ದಿನ ವಿಶೇಷ ಪೂಜೆ ನಿಮ್ಮನ್ನು ರಕ್ಷಿಸಲಿದೆ. ಅದೃಷ್ಟವಶಾತ್ ಗುರುದೇವನ ದೃಷ್ಟಿ ನಿಮ್ಮ ರಾಶಿಯ ಮೇಲಿರುವುದರಿಂದ ಕಳೆದು ಹೋದ ಗೌರವ ಮತ್ತೆ ಸಿಗಲಿದೆ. ಅಮಾವಾಸ್ಯೆಯ ಬರುವ ಮುಂಚೆ ಫಾಲ್ಗುಣ ಅಮಾವಾಸ್ಯೆಯು ವರ್ಷದ ಕೊನೆಯ ಅಮಾವಾಸ್ಯೆ. ಇದು ವಿಜಯದ ಸಂಕೇತ. ಹಳೆಯ ಕಹಿ ಘಟನೆಗಳನ್ನು ಮರೆತು ಹೊಸ ಬದುಕು ಆರಂಭಿಸಲು ಇದು ಸಕಾಲ. ಫೆಬ್ರವರಿ 17 ಆಸುಪಾಸಿನಲ್ಲಿ ಮರೆತು ಹೋದ ಹಣ ನಿಮ್ಮ ಕೈ ಸೇರಲಿದೆ. ಭೂಮಿ ಅಥವಾ ಆಸ್ತಿಗೆ ಸಂಬಂಧಿಸಿದ ವ್ಯವಹಾರಗಳಲ್ಲಿ ಜಯ ಸಿಗಲಿದೆ. ಆದರೆ ಈ ದಿನ ಅಪರಿಚಿತರಿಗೆ ಸಾಲ ನೀಡಬೇಡಿ. ಉದ್ಯೋಗದಲ್ಲಿ ಮೇಲಧಿಕಾರಿಗಳಿಂದ ಕಿರಿಕಿರಿ ಅನುಭವಿಸುತ್ತಿದ್ದರೆ ಈ ಅಮಾವಾಸ್ಯೆಯ ನಂತರ ಪರಿಸ್ಥಿತಿ ನಿಮ್ಮ ಪರವಾಗಲಿದೆ. ವೃಶ್ಚಿಕ ರಾಶಿಯವರಿಗೆ ಹೊಸ ಉದ್ಯೋಗ ಆಫರ್ ಬರುವ ಸಾಧ್ಯತೆ ಇದೆ. ದಂಪತಿಗಳ ನಡುವೆ ಇದ್ದ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಈ ದಿನ ದೂರವಾಗಲಿದೆ. ನೀವು ಯಾರನ್ನಾದರೂ ಇಷ್ಟಪಡುತ್ತಿದ್ದರೆ ಮನದ ಮಾತು ಹೇಳಲು ಇದು ಸಕಾಲವಲ್ಲ, ಸ್ವಲ್ಪ ಕಾಯಿರಿ. ವೃಶ್ಚಿಕ ರಾಶಿಯವರೇ, ಫೆಬ್ರವರಿ 17ರಂದು ಸಂಜೆ ಈ 3 ಕೆಲಸಗಳನ್ನು ತಪ್ಪದೆ ಮಾಡಿ. ಮಂಗಳನ ದೋಷ ಕಡಿಮೆಯಾಗಲು ಮತ್ತು ಅಮಾವಾಸ್ಯೆಯ ನಕಾರಾತ್ಮಕ ಶಕ್ತಿ ದೂರವಾಗಲು ಇದು ಸುಲಭ ದಾರಿ. ಹನುಮಾನ್ ಚಾಲೀಸ್ ಪಠವನ್ನು ಹೇಳಿ. ಸಾಸಿವೆ ಎಣ್ಣೆ ದೀಪ ಮನೆಯಲ್ಲಿ ಪಶ್ಚಿಮ ದಿಕ್ಕಿನಲ್ಲಿ ಅಥವಾ ಶನಿ ದೇವಸ್ಥಾನದಲ್ಲಿ ದೀಪ ಹಚ್ಚಿ. ಇದರಿಂದ ನಿಮ್ಮ ಆರ್ಥಿಕ ಅಡೆತಡೆಗಳು ನಿರ್ವಹಣೆಯಾಗುತ್ತದೆ. ಇನ್ನು ದಾನ ಮಾಡಿದರೆ ಈ ದಿನ ಕಪ್ಪು ಎಳ್ಳು ಮತ್ತು ಅಥವಾ ಬೆಲ್ಲವನ್ನು ದಾನ ಮಾಡುವುದರಿಂದ ಪಿತೃದೋಷ ನಿವಾರಣೆಯಾಗಿ ಮನೆಯಲ್ಲಿ ಸುಖ ಶಾಂತಿ ನೆಲೆಸುತ್ತದೆ. ಕೊನೆಯದಾಗಿ ವೃಶ್ಚಿಕ ರಾಶಿಯವರಿಗೆ ಒಂದು ಮಾತು, ಕಾಲ ಯಾವಾಗಲೂ ಒಂದೇ ಥರ ಇರುವುದಿಲ್ಲ. ಫೆಬ್ರವರಿ 17 ಬರುವಷ್ಟರಲ್ಲಿ ಫಾಲ್ಗುಣ ಅಮಾವಾಸ್ಯೆಯ ನಿಮ್ಮ ಪಾಲಿಗೆ ಹೊಸ ಅಧ್ಯಾಯದ ಆರಂಭ. ಆತ್ಮವಿಶ್ವಾಸದಿಂದ ಮುನ್ನುಗ್ಗಿ. ನಿಮ್ಮ ಮನಸ್ಸಿನಲ್ಲಿ ಏನಾದರೂ ಗೊಂದಲವಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಹೆಸರನ್ನು ಬರೆಯಿರಿ. ನಾವು ನಿಮಗೆ ಮಾರ್ಗದರ್ಶನ ನೀಡುತ್ತೇವೆ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ವೃಶ್ಚಿಕ ರಾಶಿಯವರ ಗೆಳೆಯರೊಂದಿಗೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ದಿನನಿತ್ಯದ ಭವಿಷ್ಯಕ್ಕಾಗಿ ಜೈ ಹನುಮಾನ್ ಅಂತ ತಪ್ಪದೆ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ರಾಶಿಯು ಯಾವುದೆಂದು ಕಮೆಂಟ್ ಮಾಡಲು ಮರೆಯಬೇಡಿ.